ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವೀಕ್ಷಕರೇ, ಇವತ್ತಿನಿಂದ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷದಿಂದ ಹೊರಡಿಸಲಾದಂಥ ಒಂದು 5 ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆ. ಈ ಸ್ಕೀಮು ಇವತ್ತಿನಿಂದ ಅಪ್ಲೈ ಮಾಡುವಂಥ ಒಂದು ಸಂದರ್ಭ ಬಂದೇ ಬಿಟ್ಟಿದೆ. ಸೊ ಹಾಗಾಗಿ ಈ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನಿಮ್ಮ ಎಲಿಜಿಬಿಲಿಟಿ ಟೆಸ್ಟನ್ನು ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ, ಇದು ಲೈವ್ ಆಗಿದೆ. ನಿಮಗೆ ಇದನ್ನು ಯಾವ ಥರ ನೀವು ಓಪನ್ ಮಾಡೋದು, ಯಾವ ಥರ ಅಪ್ಲೈ ಮಾಡೋದು ಅಂತ ಕೂಡ ನನಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ನಿರಂತರವಾಗಿ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಸೇವಾ ಸಿಂಧು ಅಂತೇಳಿ ಟೈಪ್ ಮಾಡಿ. ಈ ಥರ ನಿಮಗೆ ಸೇವಾ ಸಿಂಧು ಪೋರ್ಟಲಿಂದು ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡು ನಿಮ್ಮ ಹತ್ರ ಈ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಅಥವಾ ನಿಮ್ಮ ಹತ್ರ ಈ ಪೋರ್ಟಲಿಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೊಳ್ಳದೆ ಇದ್ದರೆ ಇಲ್ಲಿ ನೋಡಿ ನ್ಯೂ ಯೂಸರ್ ರಿಜಿಸ್ಟ್ರೇಯರ್ ಅಂತ ಇದೆ. ನಿಮಗೆ ರಿಜಿಸ್ಟ್ರೇಷನ್ ಮಾಡೋದು ಗೊತ್ತಿಲ್ಲ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಹೇಗಂತ ಹೇಳಿ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ನೋಡಿಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ನಾನು ಇಲ್ಲಿ ಆಲ್ರೆಡಿ ಸೈನ್ ಇನ್ ಮಾಡ್ಕೊಂಡಿದ್ದೇನೆ ಈ ಪೋರ್ಟಲಲ್ಲಿ. ಇಲ್ಲಿ ನೋಡಿ ಯೂಸರ್ ನೇಮ್ ಇದೆ ನಂದು. ನಂತರ ನಿಮಗೆ ಈ ಒಂದು ಯುವ ನಿಧಿ ಅನ್ನೋ ಸ್ಕೀಮನ್ನು ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಲಾಗಿನ್ ಆದ ನಂತರ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನೋಡಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ. ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಸರ್ವಿಸ್ಗಳ ಲಿಸ್ಟು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಯುವ ನಿಧಿ ಅಂತೇಳಿ ಸರ್ಚ್ ಮಾಡಿ. ಇಲ್ಲಿ ನೋಡಿ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಇದೆ. ನಾನು ನಿಮಗೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ಪು ಇನ್ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಓಕೆನಾ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಮೇಲೆ ಒಂದು ನೋಟಿಫಿಕೇಷನ್ ಮೂವ್ ಆಗ್ತಾಯಿದೆ ನೋಡಿ. ಇಲ್ಲಿ ನೀವೇನಾದರೂ ಅರ್ಜಿಯನ್ನು ಡ್ರಾಫ್ಟಲ್ಲಿ ಸೇವ್ ಮಾಡಿದರೆ 3 ದಿನದಲ್ಲಿ ಅದು ನೀವು ಸಬ್ಮಿಷನ್ ಮಾಡಲೇಬೇಕು. ಇಲ್ಲದಿದ್ದರೆ 3 ದಿನದ ನಂತರ ನೀವು ಸಬ್ಮಿಷನ್ ಮಾಡದೇ ಇದ್ದರೆ ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ ಅಂತೇಳಿ ಅದು ರೆಡ್ ಅಕ್ಷರಲ್ಲಿ ಒಂದು ನೋಟಿಫಿಕೇಷನ್ ಮೂವ್ ಆಗ್ತಾಯಿದೆ ನೋಡಿ. ನಂತರ ಅದೇ ಥರ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ, ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ NAD ಪೋರ್ಟಲ್ ಪ್ಲೀಸ್ ಕ್ಲಿಕ್ ಹಿಯರ್. ನಿಮಗೆ ನಿಮ್ಮ ಶೈಕ್ಷಣಿಕ ವಿವರದ ಮಾಹಿತಿಯು ಪರಿಶೀಲನೆ ಮಾಡಬೇಕಂತಂದರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಅಂತೇಳಿ ಬಂದಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಯುವ ನಿಧಿ ಎಲಿಜಿಬಿಲಿಟಿ ಚೆಕ್ ಅಂತೇಳಿ ಬರುತ್ತೆ ನೋಡಿ. ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ, ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ನೋಡಿ ಈ ಥರ ಬರುತ್ತೆ. ಇದನ್ನು ಜಸ್ಟ್ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಟೆಕ್ನಾಲಜಿ ನಿಮಗೆ ಆಟೋಮೆಟಿಕ್ಲಿ ಅದೇ ನಿಮಗೆ ಕ್ವಶನನ್ನು ಕೇಳುತ್ತೆ. ಇಲ್ಲಿ ನೋಡಿ, ಸ್ವಾಗತ, ಯುವ ನಿಧಿ ಯೋಜನೆಗೆ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಲು ನಿಮಗೆ ಸಹಾಯ ಮಾಡಲು ನಾನು ನಿಮ್ಮ ವರ್ಚುವಲ್ ಸಹಾಯಕನಾಗಿದ್ದೇನೆ. ದಯವಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನೀವು 2020-23ರಲ್ಲಿ ಪದವಿ ಪಡೆದಿದ್ದೀರಾ ಅಂತೇಳಿ ಕೇಳಿದೆ. ಯಾಕಂದರೆ 2020-23ರಲ್ಲಿ ನೀವು ಪದವಿ ಪಡೆದಿದ್ದೀರಿ ಅಂದರೆ ಮಾತ್ರ ನಿಮಗೆ ಇಲ್ಲಿ ಎಲಿಜಿಬಿಲಿಟಿ ಇರುತ್ತೆ. ಸೊ ಇಲ್ಲಿ ನಾನು ಜಸ್ಟ್ ನಿಮಗೆ ಇಲ್ಲ ಅಂತೇಳಿ ಕ್ಲಿಕ್ ಮಾಡ್ತೇನೆ ನೋಡಿ. ಇಲ್ಲಿ ನಿಮಗೆ ಇನ್ನೊಂದು ಮೆಸೇಜ್ ಬಂದಿದೆ ನೋಡಿ, ಯುವ ನಿಧಿ ಯೋಜನೆಗೆ ನೀವು ಅರ್ಹತಾ ಮಾನದಂಡಗಳನ್ನು ಪೂರೈಸುತ್ತಿಲ್ಲ. ಯುವ ನಿಧಿ ಯೋಜನೆಗೆ 2020-23 ಪದವೀಧರರು ಮಾತ್ರ ಅರ್ಹರಾಗಿರುತ್ತಾರೆ. ಯುವ ನಿಧಿ ಯೋಜನೆಯ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ಅಂತ ಹೇಳಿ ಬಂದಿದೆ. ಇಲ್ಲಿ ನಾನು ಇನ್ನೊಂದು ಸತಿ ನಿಮಗೆ ತೋರಿಸ್ತೇನೆ ನೋಡಿ. ರಿಫ್ರೆಶ್ ಮಾಡಿದ್ದೀನಿ. ಇವಾಗ ನಾನು ಮತ್ತೆ ಅದೇ ಕ್ವಶನಿಗೆ ಎಸ್ ಅಂತೇಳಿ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ದಯವಿಟ್ಟು ನಿಮ್ಮ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿ. ಇಲ್ಲಿ ನೀವು ಡಿಪ್ಲೊಮಾ ಮುಗಿಸಿದ್ದೀರಾ ಅಥವಾ ಡಿಗ್ರಿ ಮುಗಿಸಿದ್ದೀರಾ, ಯಾವುದು ಮುಗಿಸಿದ್ದೀರೋ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಮಾಹಿತಿ ಫಿಲಪ್ ಮಾಡುವಂಥ ಒಂದು ಯಾವುದು ಬೋರ್ಡ್ ಎಕ್ಸಾಮ್ ಬರೆದಿದ್ದೀರಾ ಅದನ್ನು ಇಲ್ಲಿ ಅದು ಮಾಹಿತಿ ಫಿಲಪ್ ಮಾಡ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಟೆಕ್ನಿಕಲ್ ಎಜುಕೇಷನ್ ಕರ್ನಾಟಕ, ನೀವು ಡಿಪ್ಲೊಮಾ ಏನು ಮುಗಿಸಿದ್ರೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು. ಅದು ನಿಮಗೆ ಎಲಿಜಿಬಿಲಿಟಿ ಇದೆಯೋ ಇಲ್ಲ ಅಂತೇಳಿ ತೋರಿಸುತ್ತೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಏನು ಡೀಟೇಲಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಜಸ್ಟ್ ಇವಾಗ ನಾವು ಅರ್ಜಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಅಂತ ಇದೆ. ಇಲ್ಲಿ ನಾವು ಎಲಿಜಿಬಿಲಿಟಿ ಏನಿರುತ್ತೆ ನಾವು ಘೋಷಣೆ ಮಾಡಬೇಕಾಗತ್ತೆ. ಇಲ್ಲಿ ನಾನು ಕರ್ನಾಟಕದ ಗೃಹ ನಿವಾಸಿಯಾಗಿರುತ್ತೇನೆ
ನಂತರ 2020-23ರ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಉತ್ತೀರ್ಣರಾಗಿರುತ್ತೇನೆ. 3. ನಾನು ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲ. ನಾನು ಸ್ವಯಂ ಉದ್ಯೋಗಿಯಲ್ಲ, ಸಾಲ ಅಥವಾ ಸಾಲೇತರ. ಇಲ್ಲಿ ನೋಡಿ. ಮತ್ತು 5ನೇದಾಗಿ ನಾನು ESI PF ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಫಲಾನುಭವಿ ಅಲ್ಲ. ನಂತರ 6. ನಾನು ಉದ್ಯೋಗಿಯಲ್ಲ, ಸರ್ಕಾರಿ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಯಾವುದು ಇರುತ್ತೋ ಅದನ್ನು ಇಲ್ಲಿ ನೀವು ಇದ್ರ ಪ್ರಕಾರನೇ ಅರ್ಜಿಯನ್ನು ಅಪ್ಲೈ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಈ ನಿಧಿ ಯೋಜನೆಗೆ ಮಾರ್ಗಸೂಚಿ ಅನ್ವಯ ಅರ್ಜಿ ಭರ್ತಿ ಮಾಡುತ್ತಿರುವ ಮಾಹಿತಿ ಸತ್ಯವಾಗಿರುತ್ತದೆ. ಅಂದರೆ ನೀವೇನಾದರೂ ಮಾಹಿತಿ ಕೊಡ್ತಾ ಇದ್ದೀರೋ ಅದೆಲ್ಲ ಸರಿಯಾಗಿದೆ. ನಂತರ ತಪ್ಪೆಂದು ಏನಾದರೂ ಕಂಡು ಬಂದರೆ ನಿಮ್ಮ ಮೇಲೆ ಕಾನೂನುವಾಗಿ ಕ್ರಮ ಏನಾದರೂ ತಗೊಳ್ತಾರೆ. ಮತ್ತು ಪ್ರಯೋಜನಗಳು ತಿರಸ್ಕಾರ ಮಾಡಬಹುದಾಗಿರುತ್ತದೆ. ಸರಿನಾ? ಇಲ್ಲಿ ಎಸ್ ಅಂತೇಳಿ ಕೊಡಿ, ಇದು ಸರಿಯಾಗಿದ್ದರೆ. ನಂತರ ಇಲ್ಲಿ ನಿಮ್ಮ ಆಧಾರ್ ಅಥೆಂಟಿಕೇಷನ್ ದೃಢೀಕರಿಸಬೇಕಾಗತ್ತೆ. ನಂತರ ಆಧಾರ್ ವಿವರಗಳನ್ನು ಪಡೆಯಬೇಕಾಗತ್ತೆ. ಇದು ನನಗೆ ಯಾವುದೇ ಥರ ಇಲ್ಲಿ ಲೈವ್ ಆಗಿ ಅರ್ಜಿಯನ್ನು ಹಾಕಿ ತೋರಿಸ್ತಾ ಇಲ್ಲ. ಜಸ್ಟ್ ಇದೊಂದು ಮಾಹಿತಿಯನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಎಜುಕೇಷನ್ ಪರ್ಪಸ್ಗಾಗಿ ಮಾತ್ರನೇ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ ಆಗಿ ಒಂದು ಅರ್ಜಿಯನ್ನು ಹಾಕಿ ತೋರಿಸ್ತೀನಿ. ಅಲ್ಲಿವರೆಗೂ ಯಾರು ಕೂಡ ಇನ್ನೂ ಅರ್ಜಿಯನ್ನು ಸಲ್ಲಿಸಬೇಡಿ. ಸೊ ಮಾಹಿತಿ ಫಸ್ಟ್ ಪೂರ್ತಿಯಾಗಿ ನೋಡ್ಕೊಂಡ್ಬಿಟ್ಟು ಆನಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇಲ್ಲಿ ನೋಡಿ, ಒಂದೊಂದಾಗಿಯೇ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗಿ. ಇಲ್ಲಿ ನೋಡಿ, ನೇಮ್ ಆ್ಯಸ್ ಆಧಾರ್ ಕಾರ್ಡ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಹೆಸರನ್ನು ಹಾಕಬೇಕಾಗತ್ತೆ ಇಲ್ಲಿ. ನಂತರ ಡೇಟ್ ಆಫ್ ಬರ್ತು, ನಂತರ ನೀವು ಮೇಲು ಫೀಮೇಲು ಅದರ್ಸ್ ಯಾವುದಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪಾಸ್ಪೋರ್ಟ್ ಸೈಜನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಹಾಕಿ. ಮತ್ತು ಇನ್ನೇನಾದರೂ ನಿಮ್ಮ ಹತ್ರ ಟೆಂಪರರಿ ಅಡ್ರೆಸ್ ಏನಾದರೂ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ದಿದ್ರೆ ನೋ ಅಂತೇಳಿ ಕ್ಲಿಕ್ ಮಾಡಿ. 2 ಬ್ಲಾಕು ಕ್ಲೋಸ್ ಆಗುತ್ತೆ. ಯಾವುದು ಪಿನ್ ಕೋಡ್ ಏನು ಅದನ್ನೆಲ್ಲ ನೀವು ಫಿಲಪ್ ಮಾಡಬೇಕಾಗತ್ತೆ. ನಂತರ ಕೋರ್ಸ್ ಆಯ್ಕೆ ಮಾಡಿ. ನೀವು ಡಿಪ್ಲೊಮಾ ಪದವಿನ ಯಾವುದೋ ಸೆಲೆಕ್ಟ್ ಮಾಡಿ. ನಂತರ PGಯಲ್ಲಿದ್ದೀರಾ ಏನಿದ್ದೀರಾ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಪ್ಲಿಕೇಶನ್ ಕರೆಕ್ಟಾಗಿ ಎಲ್ಲ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದರೆ ಇದನ್ನೂ ಲೈವ್ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಜಸ್ಟು ಪ್ಲೀಸ್ ಸೆಲೆಕ್ಟ್ ಅಂತ ಬಂದಿದೆ. ಇಲ್ಲಿ ಸೆಲೆಕ್ಟ್ ಮಾಡಬೇಕಂತಂದರೆ ಯಾವ ಬೋರ್ಡ್ ಅಂಥೇಳಿ ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ನೋಡಿ, ವಿದ್ಯಾನಿಲಯ ಮಂಡಳಿಯನ್ನು ಆಯ್ಕೆ ಮಾಡಿ ಅಂತಂದರೆ ಇಲ್ಲಿ ಯಾವುದೂ ಬಂದಿಲ್ಲ. ಸೊ ಹಾಗಾಗಿ ಇಲ್ಲಿ ಡಿಪ್ಲೊಮಾ ಚೆಕ್ ಮಾಡಿ ನೋಡೋಣ. PUC ಇಲ್ಲಿ ನೋಡಿ, ಸೇಮ್ ಅದೇ ಥರ ಪ್ರಾಬ್ಲಮ್ ಇದೆ. ಇದು ಕಂಪ್ಲೀಟಾಗಿ ಯಾವುದೋ ಆಪ್ಷನ್ ಇನ್ನೂ ಎನೇಬಲ್ ಆಗಿಲ್ಲ. ಜಸ್ಟ್ ಇದು ನೋಡಿ, ಯಾವುದೇ ಥರ ಇನ್ನೂ ಆಪ್ಷನ್ನು ಲೈವ್ ಆಗಿಲ್ಲ. ಹಾಗಾಗಿ ಇಲ್ಲಿ ಯಾವುದೂ ಸೆಲೆಕ್ಟ್ ಆಪ್ಷನ್ ಬಂದಿಲ್ಲ. ಸೊ ಇಲ್ಲಿ ತಾತ್ಕಾಲಿಕ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ. ಇದ್ದರೆ ಹಾಕಿ, ಇದ್ದರೆ ಹಾಕಲೇಬೇಕು. ಸೊ ಇಲ್ಲಿ ಯಾವುದೆಲ್ಲ ರೆಡ್ ಮಾರ್ಕಲ್ಲಿ ಸ್ಟಾರ್ ಮಾರ್ಕ್ ಇದೆಯೋ ಇದು ಕಂಪಲ್ಸರಿ ಇರಲೇಬೇಕು. ಅಭ್ಯರ್ಥಿ ಹೆಸರು ಅಂಕಪಟ್ಟಿಯಲ್ಲಿರುವಂತೆ ಅದನ್ನು ಇಲ್ಲಿ ನಮೂದಿಸಬೇಕು. ನಂತರ ಕಾಲೇಜಿನ ಹೆಸರು ಹಾಕಿ. ನಂತರ ಫಲಿತಾಂಶದ ದಿನಾಂಕ, ತಾತ್ಕಾಲಿಕ ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ದಿನಾಂಕ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದ್ರೂ ಒಂದು ಆಯ್ಕೆಯನ್ನು ಮಾಡಿ ಅಂತ ಹೇಳಿದೆ. ಇಲ್ಲಿ ನೋಡಿ, ಡಿಗ್ರಿ ರೇಷನ್ ಕಾರ್ಡ್ ಇದೆ. ಇದನ್ನು ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ನಿಮಗೆ ಅಕಾರ್ಡಿಂಗ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಲೈವ್ ಆಗಿದ್ದಾಗ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಜಸ್ಟ್ ಇವಾಗ ನಾನು ಮಾಹಿತಿಯನ್ನು ಬ್ರೀಫಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಜಿದಾರರ ಸಂಪರ್ಕದ ವಿವರ, ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಹಾಕಿ. ಇಲ್ಲಿ ಇಮೇಲ್ ಐಡಿಯನ್ನು ಹಾಕಬೇಕಾಗತ್ತೆ. ನಂತರ ಜಾತಿ, ನಿಮ್ಮ ಜಾತಿ ಯಾವುದು, SC/ST OBC ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು. ಕೊನೆಯದಾಗಿ ಏನಂತಂದರೆ, ನೀವು ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ ಅಥವಾ ಅಂಗವಿಕಲತೆ ಏನಾದರೂ ಹೊಂದಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ದಿದ್ರೆ ನೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚನ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ನೆಕ್ಸ್ಟ್ ನಿಮಗೆ ಒಂದು ರೆಫರೆನ್ಸ್ ID ಸಿಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಈ ಒಂದು ಮಾಹಿತಿ ತಮಗೆ ಲೈಕ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಇನ್ನು ಆಗ್ತಾನೇ ಇರುತ್ತೆ. ಸೊ ಯಾರೂ ಗಡಬಡಿ ಮಾಡಬೇಡಿ. ಸೊ ವೇಟ್ ಮಾಡಿ, ಪೂರ್ತಿ ಮಾಹಿತಿಯನ್ನು ತಿಳ್ಕೊಂಬಿಟ್ಟು ನಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸರಿನಾ? ಸೊ ಇಂಥ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮಗೆ ಪೂರ್ತಿ ಅಪ್ಡೇಟನ್ನು ಕೊಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.